ಇನ್ನೊಂದು ಕಡೆ ರಾಷ್ಟ್ರಪತಿ ಭವನದಲ್ಲಿ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂಥ ಸಿದ್ಧತೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ರಾಜಿ ಕೂಡ ಇಲ್ಲ. ಯಾಕಂದರೆ ಅದರಲ್ಲೂ ಮೊನ್ನೆ ಈ ಸಂಸತ್ಗೆ ಸಂಬಂಧಪಟ್ಟ ಹಾಗಿನ ಕೆಲ ಸಿಬ್ಬಂದಿಯ ಪೈಕಿ ಕೆಲವರು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಅನ್ನುವಂಥ ರೀತಿಯಾಗಿ ಸುದ್ದಿ ಆಗಿದ್ದಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹೀಗಾಗಿ ಏನೇನಾಗಿದೆ ಎತ್ತ ಅನ್ನುವಂಥದ್ದು ಒಂದು ಕಡೆ ಪರಿಶೀಲನೆ ಸಹಜವಾಗಿ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ರಾಷ್ಟ್ರಪತಿ ಭವನದಲ್ಲಿ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಬೇಕಾದಂಥ ವ್ಯವಸ್ಥೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥ ನೋಡ್ತಾ ಇದ್ವಿ. ಇದರ ಜೊತೆಗೇ ಸಚಿವರಾಗಿ 63 ಮಂದಿ ಸಂಸದರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಕೂಡ. ಹೀಗಾಗಿ ಮಾಡಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಕೊನೆ ಸಂದರ್ಭದಲ್ಲಿ ಭಾಳ ಸಾಂಗವಾಗಿ ಸಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇವತ್ತು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಲ್ಲ, ಸೊ ಇದು ಪ್ರಧಾನಿ ಆಗಲಿರುವಂಥ ಮೋದಿಯವರು ತಮ್ಮ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವಂಥ ಸಂಸದರಿಗೆ ಇವರು ಒಂದು ರೀತಿ ಪಾಠ ಮಾಡಿದಂಥ ರೀತಿಯಾಗಿ ಅದು ಕಂಡು ಬರ್ತಾ ಇತ್ತು. ಅಂದರೆ ಹೇಗಿರಬೇಕು ನಡವಳಿಕೆ, ಯಾವ ರೀತಿಯಾಗಿ ಕಾರ್ಯಗಳು ಸಾಗಬೇಕಾಗುತ್ತೆ, ಇಲಾಖೆಗಳ ನಡುವೆ ಹೊಂದಾಣಿಕೆ ಹೇಗಿರಬೇಕಾಗುತ್ತೆ, ದೇಶಕ್ಕಾಗಿ ಹೇಗೆ ಕೆಲಸ ಮಾಡಬೇಕು. ಸೊ ಈ ರೀತಿಯಾದಂಥ ಕೆಲವು ವಿಚಾರಗಳನ್ನು ಅವರು ಮಂತ್ರಿಯಾಗಲಿರುವಂಥ ಸಂಸದರಿಗೆ ಪಾಠದ ರೂಪದಲ್ಲಿ ಮಾಡಿದರು. ಸೊ ಇದ್ರ ಪ್ರಕಾರನೇ ನಾವು ನೋಡ್ತಾ ಹೋಗೋದ್ರೆ ರಾಜ್ಯದಿಂದ 4 ಸಂಸದರು, ಆಮೇಲೆ ಈಗ ರಾಜ್ಯಸಭೆ ಸದಸ್ಯ ಕೂಡ ನಿರ್ಮಲಾ ಸೀತಾರಾಮನ್ ಅವರು, ಸೊ ಅವ್ರನ್ನು ಸೇರಿದ್ರೆ 5 ಮಂದಿಗೆ ಈಗ ಸಚಿವ ಸ್ಥಾನ ಸಿಗುವಂಥದ್ದು ನಿಕ್ಕಿಯಾಗಿದೆ. ಸೊ ಎಲ್ಲ ಸಂಸದರು ಕೂತು ಒಂದು ರೀತಿ ಪಾಠ ಕೇಳಿದಂಥ ರೀತಿಯಾಗಿ ಭಾಳ ಶಿಸ್ತುಬದ್ಧವಾಗಿ ಕೂತಂಥದ್ದನ್ನು ನಾವಲ್ಲಿ ನೋಡಬಹುದಾಗಿತ್ತು. ಸೊ ಇದನ್ನು ನಾವು ನೋಡ್ತಾ ಇದ್ದೀವಲ್ಲ, ಇದು ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇರುವಂಥ ಅಂತಿಮ ಹಂತದ ಸಿದ್ಧತೆಗಳು. 7:15 ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಸೊ ಅವರ ಜೊತೆಗೆ ಇವತ್ತು ಸಂಪುಟಕ್ಕೆ ಸಂಬಂಧಪಟ್ಟಾಗೆ ಕೆಲ ಸಂಸದರು ಕೂಡ ಸೇರ್ತಾ ಇರುವಂಥ ಕಾರಣಕ್ಕಾಗಿ, ಸಂಪುಟಕ್ಕೆ ಸೇರ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಒಂದು 8-8:15 ತನಕನೂ ಕೂಡ ಈ ಕಾರ್ಯಕ್ರಮ ನಡೀಬಹುದು. ಸೊ ಮೋದಿ ಪಟ್ಟಾಭಿಷೇಕಕ್ಕೆ ಇದೀಗ ಕ್ಷಣಗಣನೆ ಶುರುವಾಗಿದೆ. ಅಂತಿಮ ಹಂತದ ವ್ಯವಸ್ಥೆಗಳು ಕೂಡ ರಾಜಭವನದಲ್ಲಿ ಬಹಳ ಸಾಂಗವಾಗಿ ಸಾಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ಯಾರ್ಯಾರಿಗೆ ಆಹ್ವಾನಿತ ಆಗಿದ್ದಾರೆ ಏನು ಎತ್ತ ಅನ್ನುವಂಥದ್ದನ್ನ ನೀವು ನೋಡಿದ್ದೀರಾ. ಸೊ ಅದರಂತೆ ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಕೂಡ ಎಲ್ಲ ಆಸನದ ವ್ಯವಸ್ಥೆಗಳಾಗಿದೆ. ಅದರ ಜೊತೆಗೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಫ್ಕೋರ್ಸ್ ಯಾವುದೇ ರೀತಿಯಂಥ ಕಾಂಪ್ರಮೈಸ್ ಇಲ್ಲ. ಹಾಗಾಗಿ ಒಂದು ರೀತಿ 7 ಸುತ್ತಿನ ಕೋಟೆ ರೀತಿಯಾಗಿ ಕಂಡು ಬರ್ತಾ ಇದೆ ದೆಹಲಿ. ಒಂದು ಕಡೆ ದೆಹಲಿಯ ಗಲ್ಲಿಯಲ್ಲೂ ಕೂಡ ಪ್ರಧಾನಿಗೆ ಶುಭ ಕೋರ್ತಾ ಇರುವಂಥ ಫ್ಲೆಕ್ಸ್ಗಳು, ಬ್ಯಾನರ್ಗಳು ಭಾಳ ರಾರಾಜಿಸ್ತಾವೆ. ಬಟ್ ಅದರ ಜೊತೆಗೇ ಇಡೀ ದೆಹಲಿಯಾದ್ಯಂತ ಹದ್ದಿನ ಕಣ್ಣಿಡಲಾಗಿದೆ ಕೂಡ. ಯಾಕಂತಂದರೆ ಇದೊಂದು ಸನ್ನಿವೇಶವನ್ನು ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಿಭಾಯಿಸಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಎಲ್ಲೂ ಕೂಡ ಸಣ್ಣ ಭದ್ರತಾ ಲೋಪವೂ ಕೂಡ ಕಂಡು ಬರಬಾರ್ದು. ಈ ಕಾರಣಕ್ಕಾಗಿ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಂಥ ರಾಜಿ ಇಲ್ಲ, ಭಾಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೇ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ಕಾರ್ಯಕರ್ತಗಳು ಎಲ್ಲ ಸಿಹಿ ಹಂಚಿ ಸಂಭ್ರಮಿಸ್ತಾ ಇರುವಂತಹ ಸಂದರ್ಭವನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಹೌದು, ಬಿಜೆಪಿ ಈ ಬಾರಿ ನಾನು ಮೊದಲೇ ಹೇಳಿದಾಗೆ ಒಂದು ಸಿಂಗಲ್ ಮೆಜಾರಿಟಿ ಪಡೆಯುವಂಥ ನಿಟ್ಟಿನಲ್ಲಿ ಸಾಧ್ಯ ಆಗಲಿಲ್ಲ. ಆದರೆ NDA ಒಕ್ಕೂಟವನ್ನು ಭಾಳ ಉತ್ತಮವಾಗಿ ರಚಿಸಿಕೊಂಡು ಮುನ್ನಕ್ಕೆ ಹೋಗಬೇಕಾದಂಥದ್ದು ಅನಿವಾರ್ಯತೆ ಇದೆ. ಅದಕ್ಕೆ ತಕ್ಕ ಹಾಗೆ ಈಗ TDP ಜೊತೆಗೆ JDU ಕೂಡ ಈಗ ಬಿಜೆಪಿಯ ಜೊತೆ ನಿಂತಿರುವಂಥ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ನಂಬರ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ಎಲ್ಲ ಲೆಕ್ಕಾಚಾರವನ್ನು ಕೂಡ ಭಾಳ ಅಳೆದು ತೂಗಿ ಹಾಕಬೇಕಾದಂಥದ್ದು ಅನಿವಾರ್ಯತೆ ಇದೆ. ಬಟ್ ಅದೇನೇ ಇದ್ರೂ ಕೂಡ ಇದರ ಆರಂಭಿಕ ಹಂತ ಅಂತಾದರೆ ಸರ್ಕಾರ ರಚಿಸುವಂಥ ಪ್ರಕ್ರಿಯೆ, ಆ ಕಾರ್ಯ ಇವತ್ತು ನಡೆಯುತ್ತೆ. ಈಗ ಆಲ್ರೆಡಿ ಮೊನ್ನೆ ಹೋಗಿ ಪ್ರಧಾನಿ ಆಗಿದ್ದಂಥ ಮೋದಿಯವರು ತಮ್ಮ ರೆಸಿಗ್ನೇಷನ್ನ ಸಲ್ಲಿಸಿದ್ರು. ಈ ಮುಖೇನವಾಗಿ ತಮ್ಮ ಕ್ಯಾಬಿನೆಟನ್ನು ವಿಸರ್ಜಿಸಿದರೂ ಕೂಡ ಇದೀಗ ಮೊನ್ನೆ ಹೋಗಿ ಅವರು ಹಕ್ಕನ್ನು ಮಂಡಿಸಿದ್ರು 7ನೇ ತಾರೀಕಿನಂದು. ಇದೀಗ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂಥ ಸಂದರ್ಭ. ನಾವು ಪ್ರತಿನಿಧಿ ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಿಂದ ದೆಹಲಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಯಾವ ರೀತಿಯಾಗಿ ವ್ಯವಸ್ಥೆ, ಅಂತಿಮ ಹಂತದ ಸಿದ್ಧತೆಗಳು ಇದೆಲ್ಲ ನಡೀತಾ ಇದೆ? ಹರೀಶ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಮಲ್ತೇಶ್, ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಲಿಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂತಹದ್ದು. ರಾಷ್ಟ್ರಪತಿ ಭವನದ ಆವರಣ ಸಂಪೂರ್ಣವಾಗಿ ಸಜ್ಜುಗೊಂಡಿದೆ. ಈಗಾಗಲೇ ಅತಿಥಿಗಳು ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಇವತ್ತು ಸುಮಾರು 8,000ಕ್ಕೂ ಹೆಚ್ಚು ಅತಿಥಿಗಳು ಆಗಮಿಸುವಂತಹ ಸಾಧ್ಯತೆ ಇದೆ. ಸುಮಾರು 65ಕ್ಕೂ ಹೆಚ್ಚು ಸಂಸದರು ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಮೋದಿಯವರ ಜೊತೆಯಲ್ಲೇ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಬಹುತೇಕ 3/4% ಎಲ್ರಿಗೂ ಕೂಡ
ಸ್ಥಾನಗಳನ್ನ ಭರ್ತಿ ಮಾಡುವ ಇರಾದೆಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಂದಿರುವಂತದ್ದು. ಹಾಗಾಗಿ 65ಕ್ಕೂ ಹೆಚ್ಚು ಸಂಸದರು ಇವತ್ತೇ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಎಲ್ಲ ಯಾರ್ಯಾರಿಗೆ ಕಾಲ್ಗಳು ಹೋಗಿದೆ, ಯಾರ್ಯಾರಿಗೆ ಅಧಿಕೃತ ಆಹ್ವಾನ ಹೋಗಿದೆ ಸಚಿವ ಸ್ಥಾನಕ್ಕಾಗಿ, ಅವರೆಲ್ಲರನ್ನೂ ಕೂಡ ಮೋದಿ ಅವರ ನಿವಾಸದಲ್ಲಿ ಒಂದು ಸಭೆಯನ್ನ ಮಾಡಲಾಯಿತು, ಚಾಕೂಟವನ್ನ ಮಾಡಲಾಯಿತು. 11 ಗಂಟೆ ಸುಮಾರಿಗೆ ಎಲ್ಲ ಯಾರ್ಯಾರು ಸಚಿವ ಸ್ಥಾನಕ್ಕೆ ಇದ್ದಾರೆ ಅವರೆಲ್ಲರನ್ನೂ ಕೂಡ ಕರೆಸಿ ಮಾತುಕತೆಯನ್ನು ನಡೆಸಿದ್ರು. ಯಾವ ರೀತಿ ನಮ್ಮ ಸರ್ಕಾರ ಇರುತ್ತೆ, ಹೇಗೆ ನಾವು ಮುಂದಿನ 5 ವರ್ಷಗಳ ಕಾಲ ಕೆಲಸವನ್ನ ಮಾಡಬೇಕು, ನಮ್ಮ ಸರ್ಕಾರದ ದಿಕ್ಕು ದೆಸೆ ಏನು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿ ನೀಡಿದ್ದಾರೆ. ಮತ್ತೆ ನಮ್ಮ ಸರ್ಕಾರದ ದೇಶ ಏನಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ಮಾಡಿರುವಂತಹದ್ದು. ಈಗ ಎಲ್ಲರೂ ಯಾರ್ಯಾರು ಸಚಿವ ಆಕಾಂಕ್ಷಿಗಳಿದ್ದಾರೆ, ಯಾರ್ಯಾರಿಗೆಲ್ಲ ಕರೆ ಹೋಗಿದೆ, ಅವರೆಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳೇ ಅವರೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದಾರೆ. ಕೆಲವರಿಗೆ ಹೆಚ್ಚಿನ ಪಾಸ್ಗಳು ಸಿಕ್ಕಿರುವಂತಹದ್ದು. ಬಿಜೆಪಿ ಕಚೇರಿಯಿಂದಲೇ ಯಾರ್ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಪಾಸ್ ಹೋಗಿದೆ. ಅವರು ಪಾಸ್ಗಳಲ್ಲಿ ಅವರವರ ಬೆಂಬಲಿಗರು, ಅವರ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ. ಅವರು ಈಗ ಅವರ ಜೊತೆಯಲ್ಲಿ ಈಗ ಅವರು ತೆರಳುತ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಕರ್ನಾಟಕದಿಂದ ಒಟ್ಟು 5 ಮಂದಿ ಸಚಿವರು ಈ ಬಾರಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ. ಒಂದು ನಿರ್ಮಲಾ ಸೀತಾರಾಮನ್ ಅವರು ಕ್ಯಾಬಿನೆಟ್ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ, ಪ್ರಹ್ಲಾದ್ ಜೋಶಿ ಅವರು ಹಾಗೂ JDSನ ಕುಮಾರಸ್ವಾಮಿ ಅವರು ಕೂಡ ಕ್ಯಾಬಿನೆಟ್ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಜ್ಯ ಖಾತೆ ಸಚಿವರಾಗಿ ಶೋಭಾ ಕರಂದ್ಲಾಜೆ ಅವರು ಹಾಗೂ ಸೋಮಣ್ಣ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಸೋಮಣ್ಣ ಅವರ ಆಯ್ಕೆ ಬಹಳ ಅಚ್ಚರಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಇನ್ನು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು ಕೂಡ ರೇಸ್ನಲ್ಲಿದ್ದರು. ಅವರಿಗೆ ಬಹುತೇಕ ಖಾತೆ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನ ಹಾಕಲಾಗಿತ್ತು. ಆದರೆ 3 ಕ್ಯಾಬಿನೆಟ್ ಖಾತೆಯನ್ನು ಈಗಾಗಲೇ ಕೊಟ್ಟಿರೋದ್ರಿಂದ ಈಗ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಕ್ಯಾಬಿನೆಟ್ ಖಾತೆಯನ್ನು ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಕ್ಯಾಬಿನೆಟ್ ಸಚಿವ ಸ್ಥಾನವನ್ನೇ ಕೊಡಬೇಕಾಗತ್ತೆ. ಕುಮಾರಸ್ವಾಮಿ ಅವರಿಗೂ ಕೂಡ ಕ್ಯಾಬಿನೆಟ್ ಖಾತೆಯನ್ನು ಕೊಡಬೇಕಾಗತ್ತೆ. ಕಳೆದ ಬಾರಿಯೂ 3 ಕ್ಯಾಬಿನೆಟ್ ಕೊಡಲಾಗಿತ್ತು. ಈ ಬಾರಿಯೂ ಕೂಡ 3 ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಮಾಜಿ ಮುಖ್ಯಮಂತ್ರಿಗಳಿಗೆ ರಾಜ್ಯ ಖಾತೆ ಕೊಡೋದು ಅಷ್ಟು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರಕ್ಕೆ ಬಂದಿರುವಂತಹ ಹೈಕಮಾಂಡ್ ಸೋಮಣ್ಣನವರೇ ಸೂಕ್ತ ಆಯ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದು ಸೋಮಣ್ಣ ಅವರಿಗೆ ಈ ಒಂದು ಲಕ್ಕು ಕೊನೆ ಕ್ಷಣದಲ್ಲಿ ಒಲಿದಿದೆ ಅನ್ನುವಂಥದ್ದನ್ನು ಹೇಳ್ಬೋದಾಗಿದೆ. ಇನ್ನು ಮುಖ್ಯವಾಗಿ ನಾವು ನೋಡೋದಾದ್ರೆ ಸೋಮಣ್ಣ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಹಾಗೂ ವರುಣದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಹೈಕಮಾಂಡ್ ಸೂಚನೆಯ ಮೇರೆಗೆ ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಕಂಡಿದ್ರು. ಅವರ ರಾಜಕೀಯ ಭವಿಷ್ಯ ಇನ್ನೇನು ಮುಗ್ದೇ ಹೋಯಿತು ಅನ್ನುವಂತಹ ಚರ್ಚೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮತ್ತೊಮ್ಮೆ ಈಗ ಅವರಿಗೆ ಅವಕಾಶ ಸಿಕ್ಕಿದೆ. ತುಮಕೂರಿನಿಂದ ಸ್ಪರ್ಧೆ ಮಾಡುವಂಥ ಅವಕಾಶ ಸಿಕ್ತು. ಅದ್ರ ಜೊತೆಗೆ ಈಗ ವಿಧಾನಸಭೆಯಲ್ಲಿ ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ ಅನ್ನು ಅವರು ಪೂರೈಸಿದ್ರಿಂದ, ಸ್ಪರ್ಧೆ ಮಾಡಿದ್ರಿಂದ ಅವರಿಗೆ ಈಗ ಹೈಕಮಾಂಡ್ ಮತ್ತೆ ಮಣೆ ಹಾಕಿದೆ. ಅವರು ಕೇಂದ್ರ ಸಚಿವರಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದೊಂದು ಅಚ್ಚರಿಯ ನಡೆ ಅಂತ, ಹೈಕಮಾಂಡ್ನ ಅಚ್ಚರಿಯ ನಡೆ ಅಂತಾನೆ ಹೇಳ್ಬೋದು. ಇನ್ನು ಉತ್ತರ ಕರ್ನಾಟಕದ ಗಮನಿಸೋದಾದ್ರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಆದ್ರೆ ಉತ್ತರ ಕರ್ನಾಟಕದ ಲಿಂಗಾಯತರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಅನ್ನುವ ಹರೀಶ್, ನಡ್ಡಾ ಅವರ ವಿಚಾರವಾಗಿ ಹರೀಶ್ ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಅವರು ಸಚಿವಗಿರಿ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ರಾಜೀನಾಮೆ ಕೊಡಬೇಕಾದಂಥದ್ದು, ಆ ಪ್ರಕ್ರಿಯೆಗಳು, ಮುಂದೆ ಯಾರು ಬಿಜೆಪಿಗೆ ರಾಷ್ಟ್ರೀಯ ಅಧ್ಯಕ್ಷ, ಈ ತರನಂತ ವಿಚಾರಗಳು ಕೂಡ ಈಗ ಬಹಳ ಚರ್ಚೆಗೆ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಹರೀಶ್? ಹೌದು ಮಲ್ತೇಶ್, ಈಗ JP ನಡ್ಡಾ ಅವರು ಈಗ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಚರ್ಚೆ ಈಗ ಹರಿದಾಡ್ತಿರುವಂತಹದ್ದು. ಈಗ ನೆಕ್ಸ್ಟ್ ಯಾರು ಬಿಜೆಪಿಯ ನೇತೃತ್ವವನ್ನು ವಹಿಸ್ತಾರೆ ಅನ್ನುವಂತಹ ಚರ್ಚೆ ಕೂಡ ಇದೆ. ಎಲ್ಲ ಒಂದ್ ಕಡೆ ನಿನ್ನೆಯಿಂದ ಬರ್ತಿರ್ತಕ್ಕಂಥ ಸುದ್ದಿ ಅಮಿತ್ ಶಾ ಅವರೇ ಈ ಒಂದು ಬಿಜೆಪಿಯ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಅನ್ನುವಂತಹ ಚರ್ಚೆ ನಡೀತಾ ಇತ್ತು. ಆದರೆ ಅವರೀಗ ಸಂಪುಟ ಸೇರ್ಪಡೆಯಾಗುವಂಥದ್ದು ಬಹುತೇಕ ಖಚಿತ ಆಗ್ತಿದೆ. ಈಗ ಬರ್ತಿರ್ತಕ್ಕಂತಹ ಮಾಹಿತಿ ಪ್ರಕಾರ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಿಜೆಪಿಯ ನೇತೃತ್ವವನ್ನು ವಹಿಸ್ತಾರೆ ಅನ್ನುವಂತಹದ್ದು. ಯಾಕಂತಂದ್ರೆ ಸುದೀರ್ಘವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅನುಭವವನ್ನು ಹೊಂದಿದ್ದಾರೆ. ಮತ್ತೆ ಮಧ್ಯಪ್ರದೇಶದಲ್ಲಿ ಸಂಘಟನೆಯಲ್ಲಿ ಕೂಡ ಅವರು ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಮತ್ತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 29 ಕ್ಷೇತ್ರಗಳು ಕೂಡ ಮಧ್ಯಪ್ರದೇಶದಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಹೀಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹಿರಿತನ ಆಗಿರ್ಬೋದು ಎಲ್ಲವನ್ನ ಗಮನಿಸಿ ಅವರೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಮಲ್ತೇಶ್, ಥ್ಯಾಂಕ್ ಯು ಹರೀಶ್.